ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪೃಥ್ವಿ ಕನ್ನಡಿಗ. ಗೈಸ್, ನಿಮ್ಮ ಹತ್ರ ಒಂದು ತುಂಬ ಖುಷಿಯಾಗಿರೋ ವಿಷಯನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಏನಂದರೆ, ಇವತ್ತು ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಏನಿದೆ ಅದು ದೊಡ್ಡದಾಗಿದೆ ಗೈಸ್. ಯಾವ ರೀತಿ ಅಂದರೆ 500ವರೆಗೂ ಹೋಗಿದೆ ಸಬ್ಸ್ಕ್ರೈಬರ್ಸ್. ನನಗೆ 500 ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಇವತ್ತು ಯೂಟ್ಯೂಬಲ್ಲಿ. ಆಯಿತಾ, ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಹಿಂಗೆ ಇದ್ದರೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಗೈಸ್. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ಈ ಒಂದು ಟೈಮಲ್ಲಿ. ಆಯಿತಾ, ನಾನು ಬಂದು ಯೂಟ್ಯೂಬಿಗೆ ಬಂದು ಈಗಾಗಲೇ 2 ವರ್ಷದ ಮೇಲೆ ಆಯಿತು. ಆದರೆ ಈಗ ನಂದು 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನಂದು ಇದರಲ್ಲಿ ಒಂದಿಷ್ಟು ಪಾಯಿಂಟ್ಗಳು ಇದ್ದಾವೆ. ಆಯಿತಾ, ನಾನು ವೀಡಿಯೋ ಮಾಡಾಗದೇ ಇರ್ಬೋದು, ಎಲ್ಲನೂ ಆಗಿರ್ಬೋದು. ಆದರೆ ನಿಮ್ಮ ಒಂದು ಸಪೋರ್ಟ್ ಇದೆಯಲ್ಲ, ಅದು ನನಗೆ ತುಂಬಾ ಮುಖ್ಯ ಆಗುತ್ತೆ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವರ್ಷ ಮುಗಿಯೋ ವರ್ಷದಲ್ಲಿ ನಾನು 1000 ಸಬ್ಸ್ಕ್ರೈಬರ್ ಹೆಚ್ಚು ದಾಟಿರಬೇಕು. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಅದನ್ನು ಒಂದು ಕಡೆ ಪಕ್ಕಕ್ಕೆ ಇಡೋಣ. ಈಗ ಈ ಒಂದು ವಿಷಯ ಏನಿದೆ, ನಾನು ಹೇಳೋಕ್ಕಂತ ಹೊರಟಿರೋ ಒಂದು ವಿಷಯ, ಅದು ಜಿಯೋ ಸಿಮ್ ಯೂಸ್ ಮಾಡೋರಿಗೆ. ಆಯಿತಾ, ಜಿಯೋ ಕಂಪ್ನಿಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆಯಿತಾ, ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಒಂದು ಅಪ್ಡೇಟ್ ಬಂದಿರೋದು. ಸೊ ಅದನ್ನು ನಾನು ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದ್ರ ಬಗ್ಗೆ ಅಲ್ಲಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿರೋದ್ರಿಂದ ವೀಡಿಯೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ಸಬ್ಸ್ಕ್ರೈಬ್ ಆಗದಿಲ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಹೇಳ್ಕೊಳ್ತಿರೋದು ಏನಂದರೆ, ಈ ಜಿಯೋ ಕಂಪ್ನಿಯವರಿದ್ದು ಇನ್ನೊಂದು ಕಂಪ್ನಿ ಜೊತೆಗೆ ಕೊಲಬ್ರೇಟ್ ಆಗಿಬಿಟ್ಟು ಇಲ್ಲಿ ನಮಗೆ ಜಿಯೋ ಕಾಯಿನ್ ಅಂತ ಒಂದು ಏನೋ ಒಂಥರ ಬಿಟ್ಟಿದ್ದಾರೆ, ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಜಿಯೋ ಕಾಯಿನ್ ಅನ್ನೋ ಏನು ಹೊಸ ಅಪ್ಡೇಟ್ ಇದೆ, ಇದು ಎಲ್ರಿಗೂ ಸಹ ಸಿಕ್ಕಿದೆ. ಜಿಯೋ ಕಾಯಿನ್ ಅಂದರೆ ಜಿಯೋ ಕಾಯಿನ್ ಸಿಗೋರಿಗೆ ಸಿಕ್ಕಿದೆ, ಅಂದರೆ ಜಿಯೋ ಸಿಮ್ ಯೂಸ್ ಮಾಡೋರಿಗೆ. ಆಯಿತಾ, ಅದು ಸಿಗೋರಿಗೆ ಎಲ್ರಿಗೂ ಸಿಕ್ಕಿದೆ. ಸೊ ನಾನು ಕೂಡ ಜಿಯೋ ಕಾಯಿನ್ನ ಅರ್ನ್ ಮಾಡ್ತಾ ಇದ್ದೀನಿ ಈಗಾಗಲೇ. ನಿಮಗೆ ತೋರಿಸ್ತೀನಿ, ಎಲ್ಲನೂ ಲೈವ್ ಪ್ರೂಫಾಗಿ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಹೇಳೋದಕ್ಕೆ ಏನು ಹೊರಟಿದ್ದೀನಿ ಅಂದರೆ, ಈ ಜಿಯೋ ಕಂಪ್ನಿಯವರು ಮತ್ತೊಂದು ಕಂಪ್ನಿ ಜೊತೆ ಕೊಲಬ್ರೇಟ್ ಆಗಿಬಿಟ್ಟು ಸ್ಕ್ರಿಪ್ಟೋ ಕರೆನ್ಸಿ ಲೋಕಕ್ಕೆ ಅವರು ಕಾಲಿಟ್ಟಿದ್ದಾರೆ. ಸೊ ಸ್ಕ್ರಿಪ್ಟೋ ಕರೆನ್ಸಿ ಅಂದರೆ ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ನೋಡಿರ್ತೀರ, ಆದರೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಿರುತ್ತೆ. ಆಯಿತಾ, ಎಕ್ಸಾಂಪಲ್ಲು ಬಿಟ್ ಕಾಯಿನ್ ಆಗಿರ್ಬೋದು, ಮತ್ತು ಸೋಲ್ ಕಾಯಿನ್ ಅಂತ ಬರುತ್ತೆ, ಆ ಕಾಯಿನ್ ಆಗಿರ್ಬೋದು. ಇನ್ನು ತುಂಬಾ ಸ್ಕ್ರಿಪ್ಟೋ ಕರೆನ್ಸಿಗಳು ಇದ್ದಾವೆ. ಸ್ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ಅಂದರೆ, ನಾವು ಅದನ್ನು ಒಂದು ನೋಡ್ಬೋದು ಅಷ್ಟೇ, ಸುಮ್ಮನೆ ನೋಡ್ಬೋದು, ಆದರೆ ಅದನ್ನ ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಸೊ ಅದು ಒಂದು ಕಣ್ಣಿಗೂ ಸರಿಯಾಗಿ ಕಾಣೋದಿಲ್ಲ. ಅಂದರೆ ನಾವು ಯೂಸ್ ಮಾಡ್ತೀವಲ್ಲ ಈ ಕರೆನ್ಸಿಗಳು, ಇಂಡಿಯನ್ ಕರೆನ್ಸಿ ನಾವು ಯೂಸ್ ಮಾಡ್ತೀವಲ್ಲ 50, 100, 200 ಈ ಥರ ಕೈಯಿಂದ ಮುಟ್ಟಿ ಯೂಸ್ ಮಾಡ್ತೀವಲ್ಲ, ಆ ರೀತಿ ಆ ಕರೆನ್ಸಿ ಇರೋದಿಲ್ಲ. ಆಯಿತಾ, ನಾನು ಹೇಳೋ ಥರ ನನ್ನ ಪ್ರಕಾರ ಅದು ಯಾವ ರೀತಿ ಇರುತ್ತಂದರೆ, ಈ ಡಿಜಿಟಲ್ ಗೋಲ್ಡ್ ಅಂತ ಬರುತ್ತಲ್ಲ, ಈ ರೀತಿ ಒಂದು ಇರುತ್ತೆ. ಆಯಿತಾ, ಸೊ ಕಾಣದೇ ಇರೋದು, ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಅಲ್ಲಿ ಒಂದು ಸ್ವಲ್ಪ ದುಡ್ಡು ಹೆಚ್ಚಿಗೆ ಆಗೋ ಥರ ಆ ರೀತಿ ಒಂದು ಯಾವುದೋ ಒಂದು ಥರ ಕರೆನ್ಸಿ. ಆಯಿತಾ, ಈ ಒಂದು ಕರೆನ್ಸಿ ಏನಿದೆ, ಈ ಜಿಯೋ ಕಾಯಿನ್ ಅಂತ ಈ ರೀತಿ ಸ್ಕ್ರಿಪ್ಟೋ ಕರೆನ್ಸಿ ಏನಿದೆ ಜಿಯೋ ಅವ್ರು ಬಿಟ್ಟಿರೋದು, ಈ ಕರೆನ್ಸಿನ ನೀವು ಜಾಸ್ತಿ ಅರ್ನ್ ಮಾಡೋ ಮೂಲಕ, ಜಿಯೋ ಕಾಯಿನ್ನ ಜಾಸ್ತಿ ಅರ್ನ್ ಮಾಡೋ ಮೂಲಕ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಒಂದಿಷ್ಟು ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಸೋಷಲ್ ಮೀಡಿಯಾದಲ್ಲಿ ಜಾಸ್ತಿ ವೈರಲ್ ಆಗ್ತಾ ಇದೆ. ಆಯಿತಾ, ಇಲ್ಲಿ ನಿಮಗೆ ಯಾವ ರೀತಿ ಅಂದರೆ, ತುಂಬ ಜನ ಇದರಲ್ಲಿ ಈ ಜಿಯೋ ಕಾಯಿನ್ನ ಜಾಸ್ತಿ ಅರ್ನ್ ಮಾಡಿಬಿಟ್ಟು ಏನೋ ಸಿಗುತ್ತೆ ಆ ರೀತಿ ಎಲ್ಲ ಸುಮ್ಮನೆ ಏನೇನೋ ಆಗ್ತಿದ್ದಾರೆ, ಅವ್ರಿಗೆ ಅನಿಸಿದ್ದೆಲ್ಲ ವೀಡಿಯೋ ಮಾಡಾಕ್ತಿದ್ದಾರೆ. ಆಯಿತಾ, ಈ ಜಿಯೋ ಕಾಯಿನ್ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಫ್ಯೂಚರಲ್ಲಿ, ಸೊ ಜಿಯೋ ಕಾಯಿನ್ನ ಯಾವ ರೀತಿ ಅರ್ನ್ ಮಾಡಬೇಕು ಎಲ್ಲನೂ ಹೇಳ್ತೀನಿ ಗೈಸ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. 500 ಜನ ಸಬ್ಸ್ಕ್ರೈಬರ್ಸು ಆಗಿದ್ದಾರೆ ಈಗಾಗಲೇ. ಅದನ್ನ ಡಬಲ್ ಮಾಡೋಣ, 1000 ಮಾಡೋಣ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಏನಂದರೆ, ಈ ನಮ್ಮ ಜಿಯೋ ಕರೆನ್ಸಿ ಅದರಲ್ಲಿ ಬರ್ತಾ ಇರುತ್ತಲ್ಲ, ಅಂದರೆ ಜಿಯೋ ಕಾಯಿನ್ ಅವ್ರು ಕೊಡ್ತಾ ಇದ್ದಾರಲ್ಲ, ಈ ಒಂದು ಜಿಯೋ ಕಾಯಿನು ಮೊದಲು ಎಲ್ಲಿ ಸಿಗುತ್ತೆ ಅನ್ನೋದಾದರೆ, ಜಿಯೋದವ್ರದ್ದು ಒಂದು ಬ್ರೌಸರ್ ಇದೆ. ಆಯಿತಾ, ಅವರು ಒಂದು ಕಂಪ್ನಿ ಜೊತೆ ಕೊಲಬ್ರೇಟ್ ಆಗಿರೋದ್ರಿಂದ ಅವ್ರದ್ದು ಒಂದು ಬ್ರೌಸರ್ ಇದೆ. ಆ ಬ್ರೌಸರ್ ಹೆಸರು ಬಂದು ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಓಕೆ, ಈಗ ಸ್ಕ್ರೀನ್ ಮೇಲೆ ಆಗ್ತಾ ಇದೆ ನೋಡಿ, ಜಿಯೋ ಸ್ಪೇರ್ ಅಂತ ಒಂದು ಬ್ರೌಸರ್ ಇದೆ. ಈ ಬ್ರೌಸರ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಾದರೆ, ಈ ಗೂಗಲ್ ಬ್ರೌಸರ್ ಇಲ್ವಾ, ಸೇಮ್ ಇದೇ ರೀತಿಯೇ ಅಂದರೆ ಕೆಲಸ ಮಾಡುತ್ತೆ. ಬ್ರೌಸರ್ಗಳೆಲ್ಲ ನನಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಈ ಒಂದು ಬ್ರೌಸರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ, ಏನಾದರೂ ಆರ್ಟಿಕಲ್ ಓದೋ ಮೂಲಕ ಆಗಿರ್ಬೋದು, ಆರ್ಟಿಕಲ್ಗಳನ್ನ, ಅದಾದಮೇಲೆ ಏನಾದರೂ ಸರ್ಚ್ ಮಾಡೋ ಮೂಲಕ ಆಗಿರ್ಬೋದು, ಏನೋ ಒಂದು. ಆಯಿತಾ, ಅದರಲ್ಲಿ ಏನೋ ಒಂದು ಹುಡ್ಕೋ ಮೂಲಕ ಆಗಿರ್ಬೋದು, ಎಲ್ಲನೂ ಕೂಡ ಈ ಒಂದು ಬ್ರೌಸರ್ಗಳಿಂದ ಹೆಲ್ಪಿಂದ ಮಾಡ್ಬೋದು. ಆಯಿತಾ, ವೆಬ್ಸೈಟ್ ಓಪನ್ ಮಾಡೋದಾಗಿರ್ಬೋದು, ಎಲ್ಲನೂ ಕೂಡ. ಆದರೆ ಈ ಮಾಮೂಲಿ ಬ್ರೌಸರ್ನ ಯೂಸ್ ಮಾಡೋ ಬದಲು ಈ ಒಂದು ಜಿಯೋ ಬ್ರೌಸರ್ ಏನಿದೆ, ಜಿಯೋ ಸ್ಪೇರ್ ಬ್ರೌಸರ್ನ ನೀವು ಓಪನ್ ಮಾಡಿ ಅದನ್ನ ಯೂಸ್ ಮಾಡೋ ಮೂಲಕ, ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ಇದರಲ್ಲಿ. ಆಯಿತಾ, ನೀವು ಎಷ್ಟು ಅದಕ್ಕೆ ಟೈಮ್ ಕೊಟ್ಟು ಟೈಮ್ನ ಸ್ಪೆಂಡ್ ಮಾಡ್ತಿರೋ ಆ ಒಂದು ಬ್ರೌಸರಲ್ಲಿ, ಅದಕ್ಕೆ ಇಷ್ಟು ಕಾಯಿನ್ ಅಂತೇಳಿ ಅವರು ಜಿಯೋ ಕಾಯಿನ್ ಅಂತ ಕೊಡ್ತಾರೆ. ಇವಾಗ ಆಲ್ರೆಡಿ ಅದಾಗಲೇ ಅಪ್ಡೇಟ್ ಆಗಿದೆ. ಜಿಯೋ ಕಾಯಿನ್ ಅನ್ನೋದು ಎಲ್ರಿಗೂ ಅದರಲ್ಲಿ ತೋರಿಸುತ್ತೆ. ಜಿಯೋ ಸಿಮ್ ಇದ್ದರೆ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಮೊದಲು ಅಲ್ಲಿ ರಿಜಿಸ್ಟರ್ ಅಂತ ಒಂದು ಪ್ರೊಫೈಲ್ ಲೋಗೋ ಬರುತ್ತೆ, ಆ ಲೋಗೋ ಮೇಲೆ ಕೊಟ್ಟು ಕ್ಲಿಕ್ನ ಮಾಡಿ. ಆ ಲೋಗೋ ಮೇಲೆ ಅಲ್ಲಿ ನಿಮ್ಮ ಒಂದು ಜಿಯೋ ನಂಬರ್ ಹಾಕಿ OTP ಹಾಕ್ಬಿಟ್ಟು ಅಲ್ಲಿ ನೀವು ಸೈನ್ ಅಪ್ ಆಗಿ. ಆಯಿತಾ, ಸೈನ್ ಅಪ್ ಆದಮೇಲೆ ಅಲ್ಲಿ ನಿಮಗೆ ಕೆಳಗಡೆ ಅಲ್ಲಿ ನಿಮ್ಮ ಒಂದು ಬ್ಯಾಲೆನ್ಸ್ ತೋರಿಸುತ್ತೆ. ಆಯಿತಾ,
ಬ್ಯಾಲೆನ್ಸ್ ತೋರಿಸ್ತತೆ, ಜಿಯೋ ಕಾಯಿನ್ನ ಬ್ಯಾಲೆನ್ಸ್ ತೋರಿಸುತ್ತೆ. ಅಲ್ಲಿ ಸ್ಟಾರ್ಟಿಂಗು 0.00 ಅಂತಲೇ ಇರುತ್ತೆ ಆಯಿತಾ. ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾದ್ಮೇಲೆ 0ಇಂದನೇ ಸ್ಟಾರ್ಟ್ ಮಾಡಲ್ವಾ. ಸೊ ಅದೇ ರೀತಿ ಅಲ್ಲಿ ನಿಮಗೆ 0ಇಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬ್ಯಾಲೆನ್ಸು, ಅಂದರೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬ್ಯಾಲೆನ್ಸು, ಅಲ್ಲಿ 0ನೇ ಇರುತ್ತೆ. ಸೊ ಅಲ್ಲಿ ನೀವು ಜಿಯೋ ಕಾಯಿನ ಅರ್ನ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳೋದಾದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಆಯಿತಾ. ಸೊ ಅಲ್ಲಿ ನಿಮಗೆ ಓಪನ್ ಮಾಡಿ ಜಿಯೋ ಬ್ರೌಸರ್ನ, ಅಲ್ಲಿ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡೋದು ಆಯಿತಾ. ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಏನಾದರೂ ಆರ್ಟಿಕಲ್ ಓದೋ ಮುಖಾಂತರ ಆಗಿರ್ಬೋದು, ಅಥವಾ ಅದರಲ್ಲಿ ನ್ಯೂಸ್ ನೋಡೋ ಮುಖಾಂತರ ಆಗಿರ್ಬೋದು, ಬೇರೆ ಏನಾದರೂ ಸರ್ಚ್ ಮಾಡೋ ಮುಖಾಂತರ ಆಗಿರ್ಬೋದು. ಈ ರೀತಿ ನೀವು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದಾದರೆ, ಅದಕ್ಕೆ ಒಂದಿಷ್ಟು ಟೈಮ್ನ ಕೊಡೋದಾದರೆ ನಿಮಗೆ ಆ ಟೈಮಿಗೆ ಸರಿಯಾಗಿ ಇಷ್ಟು ಅಂತ ಹೇಳ್ಬಿಟ್ಟು ಅವರು ನಿಮಗೆ ಜಿಯೋ ಕಾಯಿನು ಕಂಪ್ನಿಯವರು ಕೊಡೋ ಅಂಥದ್ದು. ಈ ಜಿಯೋ ಕಾಯಿನಿಂದ ನಮಗೇನು ಯೂಸು ಅಂತ ಹೇಳೋದಾದರೆ, ಈ ಜಿಯೋ ಕಾಯಿನು ನೆಕ್ಸ್ಟ್ ಬರೋ ಫ್ಯೂಚರ್ಗಳಲ್ಲಿ ಆಯಿತಾ, ನೀವು ಒಂದು ಜಿಯೋ ಶಾಪಲ್ಲಿ, ಅಂದರೆ ಈ ಒಂದು ಜಿಯೋ ಕಾಯಿನು ಜಿಯೋ ಸರ್ಕಲಲ್ಲಿ ಕೂಡ ಮಾತ್ರ ಯೂಸ್ ಆಗೋದು. ಅಂದರೆ ಅವ್ರದ್ದೊಂದು ಜಿಯೋ ಕಂಪ್ನಿಯಲ್ಲಿ ಆಗಿರ್ಬೋದು, ಅಂದರೆ ಜಿಯೋ ಕಂಪ್ನಿ ಅಂದರೆ ಅವ್ರದ್ದೊಂದು ಡಿಜಿಟಲ್ ಒಂದು ಶಾಪ್ ಇರುತ್ತಲ್ಲ, ಆ ಶಾಪಲ್ಲಿ ಆಗಿರ್ಬೋದು, ಅಥವಾ ನೀವು ಕರೆನ್ಸಿ ಹಾಕ್ಸ್ಬೇಕಾದ್ರೆ, ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕಾದ್ರೆ ಆಗಿರ್ಬೋದು. ಈ ರೀತಿ ಇದು ವರ್ಕ್ ಆಗೋಂಥದ್ದು. ನಾಳೆ ನೀವು ಈ ಒಂದು ಜಿಯೋ ಕಾಯಿನ ಅರ್ನ್ ಮಾಡಿ ಇಟ್ಕೊಂಡ್ರೆ ಅಂದರೆ, ಜಿಯೋ ಒಂದು ಶಾಪಲ್ಲಿ ಏನಿರುತ್ತೆ ಅಲ್ಲಿ ಅವ್ರದ್ದು ಒಂದು ರೂಟರ್ ಬರುತ್ತಲ್ಲ, ಜಿಯೋ ಫೈಬರ್ ಅಂತ, ಆ ರೀತಿ ಅದನ್ನು ತಗೊಳ್ಬೇಕಾದ್ರೆ ನಿಮಗೆ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ದುಡ್ಡು ಈ ಜಿಯೋ ಕಾಯಿನ ಕೊಟ್ಟರೆ ಆಯಿತಾ. ನಾವು ಇಷ್ಟು ಜಿಯೋ ಕಾಯಿನ ಅರ್ನ್ ಮಾಡಿದ್ದೀವಿ ಅಂಥೇಳಿ ಈ ಜಿಯೋ ಕಾಯಿನ ಅವ್ರಿಗೆ ಕೊಟ್ಟರೆ ಮತ್ತೆ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ನೆಕ್ಸ್ಟ್ ಹೇಳೋದಾದರೆ ನಿಮಗೆ ರೀಚಾರ್ಜು ಆಯಿತಾ. ಈ ಒಂದು ಜಿಯೋ ಕಾಯಿನಿಂದ ನೆಕ್ಸ್ಟ್ ನೀವು ರೀಚಾರ್ಜು ಅಂದರೆ ಫ್ಯೂಚರಲ್ಲಿ ಆಯಿತಾ, ಹೀಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ಅವರು ಹೇಳಿಲ್ಲ ಆಯಿತಾ. ಸೊ ನಾನು ಒಂದಿಷ್ಟು ರಿಸರ್ಚ್ ಮಾಡಿರೋದ್ರಿಂದ ಅಲ್ಲಿ ತಿಳ್ಕೊಂಡಿರೋ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಏನಾದರೂ ರೀಚಾರ್ಜ್ ಮಾಡಿಸೋದಕ್ಕೆ ಅಲ್ಲಿ ಏನಾದರೂ ಹೋದಾಗ ಅಲ್ಲಿ ಒಂದು ಸ್ವಲ್ಪ ನಿಮಗೆ ಮಿನಿಮಮ್ ಒಂದು 20% ಕಡಿಮೆ ಆಗ್ಬೋದು ಅಷ್ಟೇ ಆಯಿತಾ, ರೀಚಾರ್ಜ್ ಮಾಡಿಸೋದಕ್ಕೆ ಹೋದಾಗ. ಈ ರೀತಿ ಜಿಯೋ ಸರ್ಕಲಲ್ಲಿ ನಿಮಗೆ ಈ ಒಂದು ಜಿಯೋ ಕಾಯಿನು ಯೂಸ್ ಆಗೋವಂಥದ್ದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಜಿಯೋ ಕಾಯಿನ ಅರ್ನ್ ಮಾಡೋದಕ್ಕೆ, ಸೊ ಎಲ್ಲರೂ ಈ ಒಂದು ಜಿಯೋ ಕಾಯಿನಿಂದ ಅರ್ನ್ ಮಾಡಿ ಮುಂದೆ ಫ್ಯೂಚರಲ್ಲಿ ಸೊ ಏನಾದರೂ ಒಂದು ಬೆನಿಫಿಟ್ ಇರುತ್ತೆ ಆಯಿತಾ. ಜಿಯೋದವರು ಏನೋ ಕೊಟ್ಟಿದ್ದಾರೆ ಅಂದರೆ ಸೊ ಬೆನಿಫಿಟ್ ಇಲ್ದಲೇ ಕೊಟ್ಟಿರಲ್ಲ. ಸೊ ಯೂಸ್ ಮಾಡ್ಕೊಳ್ಳಿ, ಜಿಯೋ ಸಿಮ್ ಇರೋರು ಯೂಸ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ, ಅಲ್ಲೇವರೆಗೂ ಬಾಯ್.